ಏನು ಮಾಡ್ಕೊಂಡಿದ್ದೀರಾ ನೀವು? ಏನದು ಬಾಯಿಗೆ ಹಾಕೋತಿರೋದು? ನನಗಂತೂ ಫುಲ್ಲು ಖುಷಿ. 11th ಮಂತ್ ವೆಯ್ಟ್ ಮಾಡಿದ್ದೆ ನೀನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ಯಾಸ್ ಏನಿಲ್ಲ, ಇವಾಗ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಚರಿತ್ಗೆ ಏನೋ ಹೆಲ್ತ್ ಚೆಕಪ್ ಇದೆ ಅಂತ ಅಂಗನವಾಡಿ ಟೀಚರ್ ಕಾಲ್ ಮಾಡಿ ಹೇಳಿದರು. ಸೊ 10:30ಗೆ ಕರ್ಕೊಂಬನ್ನಿ ಅಂತ ಹೇಳಿದರು. ಆಗಲೇ 11 o'clock ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಎಷ್ಟೇ ಬೇಗ ರೆಡಿ ಆಗಬೇಕು ಅಂತ ಅಂದ್ರೂ ಹೆಂಗೋ ಲೇಟ್ ಆಗೇ ಬಿಡುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಸೊ ಇವಾಗ ಹೊರಟ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ರುಕ್ಮಿಣಿ ನಗರಲ್ಲಿ ಅಂಗನವಾಡಿ ಇರೋದು. ಸೊ ಅಲ್ಲಿಗೆ ಇವಾಗ ಚೋಟು ಮತ್ತು ನಾವು ಹೋಗ್ತಾ ಇದ್ದೀವಿ. ಪಾಪ ಮಲಗಿದ್ದ ಅವನು, ಲೇಟ್ ಆಗಿದೆ ಅಂತ ನಾನು ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂದಮೇಲೆ ಮತ್ತೆ ಮಲಗಿಸೋದು ಅಷ್ಟೇ. ಅವನಿಗೆ ಕ್ಯಾಮ್ರಾ ನೋಡಿದ್ರೇ ಸಖತ್ ಖುಷಿ. ಹೆಂಗೆ ಹಾಯ್ ಮಾಡೋದು ನೀನು? ಬೇಬಿ ಹಂಗೆ ಹಾಯ್ ಮಾಡೋದು. ಹಾಯ್. ಹೋಗ್ಬೇಕು ಅಂತ ಗಡಿ ಬಿಡಿಯಲ್ಲಿ ತಿಂಡಿನೂ ತಿಂದಿಲ್ಲ. ನಮ್ಮ ಹಸ್ಬೆಂಡು ನನಗೆ ಅಂತ ಗಂಜಿ ಮಾಡಿಟ್ಟಿದ್ದೆ, ಬಿಸಿ ಆಗಿದೆ ಅಂತ. ಸೊ ನನಗೊಂದು ಗ್ಲಾಸ್ ಹಾಕಿಬಿಟ್ಟು ಅವರು ಕುಡಿದ್ಬಿಟ್ಟು ಹೋಗಿದ್ದಾರೆ. ಬಟ್ ನಾನು ನೋಡೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇವಾಗ ಹೋಗೋಣ ಅಂತ ಬ್ಯಾಗ್ ತೊಗೊಳ್ಳುವಾಗ ನೋಡ್ತೀನಿ ಗಂಜಿ ಹಾಗೆ ಇದೆ. ಊಟ ತಿಂಡಿನ ಯಾವತ್ತೂ ಕಾಯಿಸಬಾರ್ದು ಅಲ್ವಾ. ಸೊ 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಗಂಜಿ ಕಟ್ಕೊಂಡು ಹೋಗೋದು. ಇವಾಗ ಅವನಿಗಿನ್ನ ನಿದ್ದೆ ಮೂಡು, ಪಾಪ ಹಾಕ್ಲಿಸ್ತಾ ಆಯ್ತು. ಇವಾಗ ಬಾಯ್ ಮಾಡ್ತಿದ್ಯಾ? ಗೈಸ್, ಇನ್ನೊಂದು ಏನು ಖುಷಿ ವಿಷಯ ಅಂತಂದರೆ ನಮ್ಮ ಚರಿ ಅಮ್ಮ ಅಂತ ಅನ್ನೋದನ್ನು ಕಲ್ತ್ಬಿಟ್ಟಿದ್ದಾನೆ. ನನಗಂತೂ ಫುಲ್ಲು ಖುಷಿ. 11 ಮಂತ್ ವೆಯ್ಟ್ ಮಾಡಿದ್ದೀನಿ ಇವನು ಅಮ್ಮ ಅಂತ ಯಾವಾಗ ಕರೀತಾನೋ ಅಂತ. ಫೈನಲಿ ಅಮ್ಮ ಅಂತ ಕರೀತಾನೆ ಇವಾಗ. ಅಂಗನವಾಡಿಗೆ ಹೋಗಿ ನೋಡೋ ಅಷ್ಟರೊಳಗಡೆ ಸಖತ್ತು ಜನ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸ್ ಬಂದೇ ಬಿಟ್ಟಿದ್ರು. ಸೊ ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಗೈಸ್, ಅಂಗನವಾಡಿಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಚರಿತ್ಗೆ ಥೈರಾಯ್ಡ್ ಇರ್ಬೋದು, ಮೋಸ್ಟ್ಲಿ ಒಂದ್ಸಲ ಥೈರಾಯ್ಡ್ ಟೆಸ್ಟ್ ಮಾಡಿ ಅಂತ ಒಂದ್ಸಲ ಡಾಕ್ಟರ್ ಹೇಳಿದ್ದು. ಇವಾಗ ಒಂದು 2 ಮಂತ್ ಬ್ಯಾಕು ನಾವು ಚೆಕ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಸೊ ಅಲ್ಲೂ ಹೋಗಿ ಥೈರಾಯ್ಡ್ ಚೆಕ್ ಮಾಡೋಕ್ಕೆ ಅಂತ ಬ್ಲಡ್ ಕೊಟ್ಟು ಬಂದ್ವಿ. ಬಂದು ನಾನು ಹಿಂಗೆ ಒಳಗಡೆ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ನಲ್ವ, ಆಧಾರ್ ಕಾರ್ಡು ಹಾಗೆ ತಾಯಿ ಕಾರ್ಡ್ ಎಲ್ಲ ತೊಗೊಂಡೋಗಿದ್ದೆ. ಅದೆಲ್ಲ ತೊಗೊಬಂದು ಇಟ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು, ಅದು ಮುಗಿಸ್ಕೊಂಬರೋಣ ಅಂತ ಹೋಗಿದ್ದೆ. ಬರೋ ಅಷ್ಟರೊಳಗಡೆ ಏನು ಮಾಡಿದ್ದಾನೆ ನಮ್ಮ ಚರಿತ್ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ. ಏಯ್, ತಿನ್ನಬಾರ್ದು. ಹಾಂ, ನಾನು ಇಲ್ಲಿ ಜೋಡಿಸಿರೋದು ಐಟಮ್ಸ್ ಎಲ್ಲದನ್ನು ನೀಟಾಗಿ ಗಲೀಜು ಮಾಡಿ, ಅವನ ಪ್ಯಾಂಟ್ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ ಅಂತ. ಏನು ಮಾಡ್ಕೊಂಡಿದ್ದೀರಾ ನೀವು? ಏನದು ಬಾಯಿಗೆ ಹಾಕೋತಿರೋದು? ಬೆಳ್ಳುಳ್ಳಿ. ಅದು ಎಲ್ಲ ತಿನ್ನಬಾರ್ದಲ್ವಾ, ಗಲೀಜಲ್ವಾ? ಯಾವಾಗ್ಲೂ ಹಿಂಗೇ ನಾನು ಚರಿತ್ರನ ಮತ್ತು ಹೇಮಲ್ನ ಇಬ್ಬರೂ ಒಟ್ಟಿಗೆ ಬಿಟ್ಟೋದ್ರೆ ಏನಾದರೂ ಒಂದು ಮಾಡಿರ್ತಾರೆ. ಇದಂತೂ ನನಗೆ ಕಾಮನ್ ಆಗೋಗ್ಬಿಟ್ಟಿದ್ದೆ. ಶಾಪ್ಗೆ ಬೇರೆ ಹೋಗ್ಬೇಕಿತ್ತು, ಟೈಮ್ ಆಗಿತ್ತು. ಸೊ ಅಂಥ ಟೈಮಲ್ಲೇ ಇವರಿಬ್ಬರು ಏನಾದರೂ ಒಂದು ಕಿತಾಪತಿ ಮಾಡಿರ್ತಾರೆ ಯಾವಾಗ್ಲೂ ಅಷ್ಟೇ. ನಮ್ಮ ಚರಿತ್ ಮಾಡಿದ ಗಲೀಜನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಶಾಪ್ಗೆ ಹೋಗಿ ಅಲ್ಲೂ ನನ್ನ ಡ್ಯೂಟಿನ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿಂದು ಹಾಗೆ ಹೇಮಲ್ಗೆ ಹೋಮ್ವರ್ಕ್ ಮಾಡಿಸೋದಿತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಹೋಮ್ವರ್ಕ್ ಮಾಡಿಸ್ತಿದ್ದೀನಿ. ಇವನಂತೂ ಹೋಮ್ವರ್ಕ್ 2 ಇಲ್ಲ ಅಥವಾ 3 ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಷ್ಟೇ. ಅದನ್ನು ಮಾಡೋಕ್ಕೆ 1.5 hour ಇಲ್ಲ ಅದಕ್ಕಿಂತ ಜಾಸ್ತಿನೇ ತೊಗೋತಾನೆ. ಒಂದೊಂದು ಸಲ 10 ನಿಮಿಷಕ್ಕೆ ಮುಗಿಸ್ಬಿಡ್ತಾನೆ. ಅವ್ನ ಮೂಡ್ ಹೆಂಗಿರುತ್ತೋ ಹಾಗೇ. ಗೈಸ್, ಇವತ್ತು ನಾನು ಡಿನ್ನರ್ಗೆ ಚಪಾತಿ ಹಾಗೆಯೇ ಮಟರ್ ಎಗ್ ಗ್ರೇವಿನ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಆಯಿಲ್ ಹಾಕಿ ಕಲಸಿ ಚಪಾತಿ ಹಿಟ್ಟನ್ನ ಮಾಡ್ತಾರೆ ಸಾಫ್ಟ್ ಆಗಬೇಕು ಅಂತ.
ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಚಪಾತಿನ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಹೆಲ್ತ್ಗೂ ತುಂಬ ಒಳ್ಳೆಯದು. ನಾನು ಆಯಿಲ್ನ ಯೂಸ್ ಮಾಡ್ತಿಲ್ಲ. ಸೊ ಹೇಗೆ ಕಲಿಸ್ಬಿಟ್ಟು ಚಪಾತಿನ ಮಾಡ್ತೀನಿ ಸಾಫ್ಟಾಗಿ ಅಂತ ಇವಾಗ ನೋಡೋಣ. ಅದ್ರ ಜೊತೆ ಮಟರ್ ಎಗ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಸ್ವಲ್ಪ ಹುಳಿಯಾಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಹಾಕ್ತೇನೆ ಮೊದಲು ನಾನು ಮಿಕ್ಸ್ ಮಾಡ್ಕೋತೀನಿ ಹಾಗೇ, ಯಾಕೆಂದರೆ ಉಪ್ಪು, ಮೊಸರು ಮತ್ತು ಗೋಧಿ ಹಿಟ್ಟು 3 ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾರ್ಮಲಾಗಿ ನಾವು ಹೇಗೆ ಚಪಾತಿ ಹಿಟ್ಟ ಕಲಿಸ್ಕೊತೀವಿ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಂಡಾದಮೇಲೆ ಒಂದು 15 to 20 ಮಿನಿಟ್ಸು ಸೈಡಲ್ಲಿ ಎತ್ತಿಡಬೇಕು. ಅದು ತುಂಬ ಸಾಫ್ಟಾಗಿ ಬರುತ್ತೆ ಮೊಸರು ಸ್ವಲ್ಪ ಹುಳಿಯಾಗಿರೋದ್ರಿಂದ. ಸೊ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸಿ ಎತ್ತಿಟ್ಕೊಬೇಕು. ಚಪಾತಿ ಹಿಟ್ಟು ನೆನೆಯೋಷ್ಟರೊಳಗಡೆ ನಾನು ಇಲ್ಲಿ ಎಗ್ನ ಬೇಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಬೌಲ್ಗೆ ಒಂದು 3 ಮೊಟ್ಟೆನ ಹೊಡೆದಾಕೊಳ್ತಿದ್ದೀನಿ. ನಿಮಗೆ ಏನಾದರೂ ಎಗ್ಗು ಜಾಸ್ತಿ ಬೇಕು ಅಂದರೆ ಒಂದು 4ರಿಂದ 5 ಮೊಟ್ಟೆನ ಹೊಡೆದಾಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಯೆಲ್ಲೋ ವೈಟ್ ಅಂತ ಏನೂ ಸಪ್ರೇಟ್ ಮಾಡ್ತಿಲ್ಲ, ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೆಳಗಡೆ ಒಂದು ಚಿಕ್ಕ ಪ್ಲೇಟ್ ಥರ ಇಟ್ಬಿಟ್ಟು ಅದಾದಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಎಗ್ಗು, ಆ ಪಾತ್ರನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 15 ಮಿನಿಟ್ಸು ಹಬೆಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಅದು ಬೇಯ್ತಿರಲಿ ಅಷ್ಟರೊಳಗೆ ನಾನು ಮಸಾಲಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ಗ್ರೇವಿಗೆ ಅದಕ್ಕೆ ಬೇಳೆಕಾಳುಗಳೆಲ್ಲ ಸ್ವಲ್ಪ ಹುರ್ಕೊಬೇಕಿತ್ತು. ಅದಕ್ಕೆ ಒಂದು ಪಾತ್ರನ ಇಟ್ಕೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ ಹೆಸರು ಬೇಳೆ, ಹಾಗೆಯೇ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ತೊಗೊಂಡು ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಹಾಗೆ ಬಿಸಿ ಇರುತ್ತಲ್ವ ಸ್ವಲ್ಪ, ಆ ಬಿಸಿನಲ್ಲೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ನ ಮಾಡ್ಕೊತೀನಿ. ಅಷ್ಟರೊಳಗಡೆ ಇಲ್ಲಿ ಮೊಟ್ಟೆನೂ ಸಹ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಕಡ್ಡಿ ಅಥವಾ ಒಂದು ಸ್ಪೂನು ಏನಾದ್ರೂ ಹಾಕಿ ಚೆಕ್ ಮಾಡ್ಕೊಳ್ಳಿ. ಬೆಂದಿದ್ರೆ ಆಯಿತು ಅಷ್ಟೇ. ನೆಕ್ಸ್ಟು ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ನಾವು ಪನ್ನೀರ್ ಯಾವ ಥರ ಇರುತ್ತೆ ನೋಡಿ ಕ್ಯೂಬ್ ಥರ, ಆ ಥರ ಕಟ್ ಮಾಡ್ಕೊತಿದ್ದೀನಿ. ನಾನು ಆ ಪಾತ್ರೆಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡಿದ್ದಿದ್ರೆ ನೀಟಾಗಿ ಬರೋದು. ನಾನು ಎಣ್ಣೆ ಹಚ್ಕೊಳ್ಳೋದು ಮರೆತು ಬಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ಆಯಿತು, ಆದ್ರೂ ಏನಿಲ್ಲ, ಕ್ಯೂಬ್ ಥರ ಚೆನ್ನಾಗಿ ಬಂತು. ಸೊ ಅದು ಕ್ಯೂಬ್ ಥರ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಒಂದು ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಒಂದು ದಪ್ಪದಾಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲ, ಅದನ್ನು ಸಹ ಹಾಕ್ಕೊಂಡು ಒಂದು ಸಲ ನೀಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಬೇಕು, ಅಲ್ಲಿವರೆಗೂ ಅದನ್ನು ನಾವು ಬೇಯೋದಕ್ಕೆ ಬಿಡಬೇಕು. ನಾವು ಯಾವುದೇ ಗ್ರೇವಿನ ಮಾಡುವಾಗ್ಲೂ ಅಷ್ಟೇ ಚೆನ್ನಾಗಿ ಕುದಿಸೋದಷ್ಟು ಗ್ರೇವಿ ಸಖತ್ತಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ 2 ಟೊಮೊಟೊನ ನೀರು ಹಾಕ್ತೇನೆ ನೀಟಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸಹ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ನಾವು ಹೀಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾದಮೇಲೆ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮ್ಮ ಗ್ರೇವಿ ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ನೀವು ಇದೇ ಥರ ಫಾಲೋ ಮಾಡಿ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದಾದಮೇಲೆ 1 ಬೌಲ್ ಆಗುವಷ್ಟು ಹಸಿ ಬಟಾಣಿನ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಬೇಕು ಅಂತ ಅಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯುತ್ತೆ. ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಸಿಗಲಿಲ್ಲ ಅಂತ ಅಂದರೆ
ನಾರ್ಮಲಾಗಿ ಒಣಗಿದ ಬಟಾಣಿನೇ ಸಿಗುತ್ತಲ್ಲ ಅದನ್ನು ನೆನೆಗಾಕಿ ಒಂದು ಸಲ ಬೇಯಿಸ್ಕೊಂಡು ಅದಾದಮೇಲೆ ಗ್ರೇವಿ ಒಳಗಡೆ ಹಾಕಿ ನೆಕ್ಸ್ಟು ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಎಗ್ಗು ಕ್ಯೂಬ್ಸ್ಗಳು ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ದರೆ ಗ್ರೇವಿ ತಿಕ್ನೆಸ್ಸು ಎಷ್ಟು ಬೇಕು ಅಷ್ಟು ಅನುಸಾರವಾಗಿ ನೀರನ್ನ ಹಾಕ್ಕೊಂಡು ಕೊನೆಯದಾಗಿ ನಾನು ಇಲ್ಲಿ ಕಸೂರಿ ಮೇಥಿನ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಮೊಟ್ಟೆ ಮತ್ತು ಬಟಾಣಿ ಕಾಳು ಎಲ್ಲ ಹಾಕಿದ್ದೀವಿ ಅಲ್ವಾ ಅದು ಚೆನ್ನಾಗಿ ಮಸಾಲಾನ ಹೀರ್ಕೋಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ನಮಗೆ ಎಗ್ ಮಟರ್ ಗ್ರೇವಿ ರೆಡಿ ಆಗುತ್ತೆ. ಸೊ ಗ್ರೇವಿ ಅಂತೂ ರೆಡಿ ಆಯಿತು. ಈ ಕಡೆ ಚಪಾತಿ ಹಿಟ್ಟು ನೀಟಾಗಿ ನೆಂದಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ ಆದ್ರೂ ಇಷ್ಟು ಸಾಫ್ಟ್ ಆಗಿದೆ. ಸೊ ಅದಕ್ಕೇ ನೀವು ಮೊಸರನ್ನ ಹಾಕಿ ಒಂದು ಸಲ ಕಲಸಿಟ್ಟು ನೋಡಿ, ಸಖತ್ತಾಗಿ ಬರುತ್ತೆ. ನೆಕ್ಸ್ಟು ರೆಡಿಯಾಗಿರೋ ಅಂಥ ಹಿಟ್ಟನ್ನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಗೊಂಡು ನೀಟಾಗಿ ಚಪಾತಿನ ಲಟ್ಟಿಸ್ಕೊಂಡ್ರೆ ಮುಗೀತು, ಚಪಾತಿನೂ ರೆಡಿ ಆಗುತ್ತೆ. ಸೊ ಇವಾಗ ನಾನು ಕಾದಿರೋ ಹಂಚು ಮೇಲೆ ಚಪಾತಿನ ಹಾಕಿಬಿಟ್ಟು, ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ಇಲ್ಲ ತುಪ್ಪನ ಹಾಕ್ಕೊಂಡು ನೀಟಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಆಯಿತು. ನಮ್ಮ ಮನೇಲಿ ಎಣ್ಣೆ ತುಪ್ಪ ಏನು ಹಾಕುವಂಗಿಲ್ಲ ಚಪಾತಿಗೆ. ಡ್ರೈ ಚಪಾತಿನ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಏನೂ ಹಾಕ್ಕೊಂಡೇ ಚಪಾತಿನ ಬೇಯಿಸ್ತಿದ್ದೀನಿ. ನೀವೇ ನೋಡ್ತಿರ್ಬೋದು ಚಪಾತಿ ಹೇಗೆ ಉಬ್ಬಿ ಬರ್ತಿದೆ ಅಂತ. ಸೊ ನೀವು ಆಯಿಲ್ ಹಾಕಿ ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿ ಮಾಡೋದಕ್ಕಿಂತ ಈ ಥರ ಮೊಸರನ್ನ ಹಾಕಿ ಚಪಾತಿನ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸಾಫ್ಟಾಗಿ ಬರುತ್ತೆ, ಚಪಾತಿ ಉಬ್ಬಿ ಬರುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಬೇಕು. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ನಾವು ಎಣ್ಣೆನ ಯೂಸ್ ಮಾಡ್ತಿಲ್ಲ, ಸೊ ಮೊಸರು ಯೂಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಇವಾಗ ನಮ್ಮ ಚಪಾತಿ ಮತ್ತು ಗ್ರೇವಿ ಎರಡೂ ರೆಡಿ ಆಯಿತು. ಬಿಸಿ ಆಗಿದೆ, ಹಾಗೆ ಟೇಸ್ಟಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ 2 ಚಪಾತಿ ತಿನ್ನೋರು 3 ಚಪಾತಿ ತಿಂತಾರೆ, ಅಷ್ಟು ಸಖತ್ತಾಗುತ್ತೆ. ನೀವು ಒಂದು ಸಲ ಖಂಡಿತ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಇದೇ ಥರ ಒಳ್ಳೊಳ್ಳೆ ರೆಸಿಪೀಸು ವ್ಲಾಗ್ಸ್ಗಳು ನೋಡಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಮಿಸ್ ಮಾಡ್ದಲೇ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.